ನನ್ನ ಹತ್ತಿರ ಇರುವ ಈ ನಾಣ್ಯಗಳು ನನ್ನ ಬಾಲ್ಯದ ದಿನದ ನೆನಪು ಮಾಡುತ್ತಿವೆ. ನಿಮಗೂ ಈ ನಾಣ್ಯಗಳು ನೂರಾರು ನೆನಪು ಮಾಡಬಹುದು. 80 ಮತ್ತು 90ರ ದಶಕದಲ್ಲಿ ಭಾರತದಲ್ಲಿ ರೂಪಾಯಿಯ ಖರೀದಿ ಶಕ್ತಿ, ಪರ್ಚೇಸಿಂಗ್ ಪವರ್ ಇಂದಿನಂತೆ ಅಷ್ಟೊಂದು ಕುಸಿದಿರಲಿಲ್ಲ. ಆಗ 5 ಪೈಸೆ, 10 ಪೈಸೆ, 20 ಪೈಸೆ, 25 ಪೈಸೆ, 50 ಪೈಸೆ ನಾಣ್ಯಗಳು ದೈನಂದಿನ ಜೀವನದಲ್ಲಿ ಬಳಕೆಯಲ್ಲಿದ್ದವು. ಉದಾಹರಣೆಗೆ 80-95ರಲ್ಲಿ 5, 10, 20, 25, 50 ಪೈಸೆಗಳಿಗೆ ಚಾಕ್ಲೇಟ್, ಕಾಫಿ, ಟೀ, ಪೇಪರ್, ಸೊಪ್ಪುಗಳು, ತರಕಾರಿ, ಕಾಯಿಚೂರುಗಳು, ಶಾಂಪೂ, ಸೀಗೆಕಾಯಿಗಳು, ಚಿಕ್ಕ ಮಕ್ಕಳಿಗೆ ಸಿನಿಮಾ ಟಿಕೆಟ್ಗಳು, ಬಿಸ್ಕತ್ಗಳು ಮುಂತಾದ ತಿಂಡಿಗಳು ಸಿಗ್ತಿದ್ವು. 1980-90ರಲ್ಲಿ ಒಂದು ಕುಟುಂಬ 10 ರೂಪಾಯಿಯಲ್ಲಿ ಸಂತೋಷವಾಗಿ ಊಟ ಮಾಡಬಹುದಿತ್ತು. ಈಗ ಅದೇ 10 ರೂಪಾಯಿಯಲ್ಲಿ ಒಂದು ಚಹಾ ಸಿಗುತ್ತಿದೆ. ಈ ಸಣ್ಣ ನಾಣ್ಯಗಳ ನಿರ್ಗಮನ ಒಂದು ರೀತಿಯಲ್ಲಿ ದುಃಖಕರ, ಏಕೆಂದರೆ ಅದು ನಮ್ಮ ಬಾಲ್ಯದ ನೆನಪುಗಳ ಜೊತೆಗೆ ಸಾಮಾನ್ಯ ಜನರ ಖರೀದಿ ಶಕ್ತಿಯ ಕುಸಿತದ ಸಂಕೇತವೂ ಆಗಿದೆ. ಆ ನಾಣ್ಯಗಳು ಆಗ ಯಾಕೆ ಚಲಾವಣೆಯಿಂದ ಹೊರಗುಳಿದವು? ಹಣದುಬ್ಬರ, ಇನ್ಫ್ಲೇಷನ್. 1980ರಿಂದ 25ರವರೆಗೆ ಭಾರತದಲ್ಲಿ ಸರಾಸರಿ ವಾರ್ಷಿಕ ಹಣದುಬ್ಬರ 6-7% ಇದೆ. ಇದರಿಂದ 1981ರ 1 ರೂಪಾಯಿಯ ಮೌಲ್ಯ ಈಗ ಸುಮಾರು 40-50 ರೂಪಾಯಿಗಳಷ್ಟು ಆಗುತ್ತದೆ. ಹೀಗಾಗಿ 50 ಪೈಸೆಯ ಮೌಲ್ಯ ಈಗ ಕೇವಲ 10-15 ರೂಪಾಯಿಗಳ ಖರೀದಿ ಶಕ್ತಿಗೆ ಇಳಿದಿದೆ ಎಂದರ್ಥ ಅಲ್ಲ. ಬದಲಿಗೆ ಅದು ಈಗ 50 ಪೈಸೆಯೇ, ಆದರೆ ಯಾವುದನ್ನು ಖರೀದಿಸಲು ಸಾಧ್ಯವಿಲ್ಲ. ಆದರೆ ಇದು ಅನಿವಾರ್ಯವೂ ಆಗಿದೆ. ಹಣದುಬ್ಬರ ಇಲ್ಲದೆ ಅಭಿವೃದ್ಧಿ ಸಾಧ್ಯವೇ ಇಲ್ಲ, ಕೆಲವು ಮಟ್ಟಿಗೆ. ಆದರೆ ನಮ್ಮ ದೇಶದಲ್ಲಿ ಹಣದುಬ್ಬರ ಹಾಗೂ ಆದಾಯ ವೃದ್ಧಿಯ ನಡುವೆ ಅಸಮತೋಲನ ಉಂಟಾಗಿ ಸಾಮಾನ್ಯ ಜನರಿಗೆ ತುಂಬ ಒತ್ತಡ ಬರುತ್ತಿದೆ. ಉತ್ಪಾದನಾ ವೆಚ್ಚ 25 ಪೈಸೆ ಅಥವಾ 50 ಪೈಸೆ ನಾಣ್ಯ ಮಾಡಲು ಖರ್ಚಾಗುವ ಹಣ ಲೋಹ ಉತ್ಪಾದನೆ ಅದರ ಮುಖ ಮೌಲ್ಯಕ್ಕಿಂತ ಹೆಚ್ಚಾಗಿ ಬರುತ್ತಿದೆ. ಹೀಗಾಗಿ RBIಯು ಈ ನಾಣ್ಯಗಳನ್ನು ನಿಲ್ಲಿಸಿತು ಎಂದು ಹೇಳುತ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ 5 ಪೈಸೆ, 50 ಪೈಸೆ ನಾಣ್ಯಗಳು ಹೋದದ್ದು ಕೇವಲ ನಾಣ್ಯಗಳ ನಷ್ಟವಲ್ಲ, ರೂಪಾಯಿ ಮೌಲ್ಯದ ಗೌರವ ಮತ್ತು ಸಾಮಾನ್ಯ ಮನುಷ್ಯನ ಖರೀದಿ ಶಕ್ತಿಯ ಕುಸಿತದ ದೃಶ್ಯ ಸಂಕೇತವಾಗಿದೆ. ಅದಕ್ಕೆ ನಾವು ದುಃಖ ಪಡಬಹುದು, ಆದರೆ ಅದನ್ನು ತಡೆಯುವುದು ತುಂಬಾ ಕಷ್ಟ. ಈಗ ಉಳಿದಿರುವ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಹಾಗೂ 10 ರೂಪಾಯಿ, 25 ರೂಪಾಯಿ ಉಳ್ಕೊಂಡಿದೆ. ಹೀಗೆ ಆದರೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಹೋಗಿ ಕೇವಲ 10 ರೂಪಾಯಿ, 20 ರೂಪಾಯಿ ಉಳಿಯುವ ಕಾಲ ದೂರ ಇಲ್ಲ. ಈಗ $1ಗೆ ನಾವು 90 ರೂಪಾಯಿ, 5%ಗಿಂತ ಹೆಚ್ಚು ಕುಸಿತ ಸಾಧಿಸಿದ್ದು ಏಷ್ಯಾದ ಅತಿ ದುರ್ಬಲ ಕರೆನ್ಸಿಯಾಗಿ ಬದಲಾಗಿದ್ದೇವೆ. ರೂಪಾಯಿಯ ಕುಸಿತದ ಹಿಂದಿನ ಕಾರಣಗಳು ಜಾಗತಿಕ ಮತ್ತು ದೇಶೀಯ ಸಮಸ್ಯೆಗಳ ಪ್ರಮುಖ 5 ಕಾರಣಗಳನ್ನು ಕೊಡ್ತಾರೆ. ಅಮೆರಿಕದ ಟ್ಯಾರಿಫ್ಗಳು, ಯುಎಸ್ ಟ್ಯಾರಿಫ್ಸ್, ಬಂಡವಾಳ ಹೊರಹೋಗುವಿಕೆ, FPI ಔಟ್ಫ್ಲೋಸ್, ವಿದೇಶಿ ಬಂಡವಾಳ ಹೊರಹೋಗುವಿಕೆ, ಟ್ರೇಡ್ ಡೆಫಿಸಿಟ್, ಅಮೆರಿಕದ ಬಡ್ಡಿ ದರಗಳು ಮತ್ತು ಡಾಲರ್ ಬಲ, RBI ನೀತಿ. RBI ಬಡ್ಡಿದರ ಕಡಿತ ಮಾಡಬಹುದು ಎಂದು ಭಯ. ಇದು ರೂಪಾಯಿಗೆ ಹೆಚ್ಚಿನ ಒತ್ತಡ. ಸಾಮಾನ್ಯ ಜನರ ಕೈಯಲ್ಲಿ ಸಣ್ಣ ಸಣ್ಣ ವ್ಯಾಪಾರಗಳು, ಸಣ್ಣ ಸಣ್ಣ ಕೈಗಾರಿಕಾ ಉತ್ಪಾದನೆ ವಲಯಗಳು ಬರಬೇಕಿದೆ. ರೂಪಾಯಿ ಮೌಲ್ಯ ಉಳಿಯಬೇಕಿದೆ.